ಅಮಾನವೀಯ ಜೀತ ಪದ್ಧತಿಯಿಂದ ಪಾರಾಗಿ ಸಮಾಜ ಕಲ್ಯಾಣ ಇಲಾಖೆಯ ಆಶ್ರಯದಲ್ಲಿದ್ದ ದಂಪತಿಯ ನವಜಾತ ಶಿಶು ಆರೈಕೆ ಕೊರತೆ ಹಾಗೂ ಅಪೌಷ್ಟಿಕತೆಯಿಂದ ಸಾವಿಗೀಡಾದ ಹೃದಯ ವಿದ್ರಾವಕ ಪ್ರಕರಣ ಬ್ಯಾಡಗೊಟ್ಟದಲ್ಲಿ ನಡೆದಿದೆ. ದಲಿತ ಸಂಘರ್ಷ ಸಮಿತಿಯ ಸಂಚಾಲಕಿ ಗಾಯತ್ರಿ ದೂರಿನ ಮೇರೆಗೆ ಕೆ. ಬಾಡಗ ತೋಟವೊಂದರ ಲೈನ್ ಮನೆಯಲ್ಲಿ ಜೀತ ಮಾಡಿಕೊಂಡಿದ್ದ ಕಮಲಾ ಎಂಬ ಗರ್ಭಿಣಿ ಸೇರಿದಂತೆ 8 ಕುಟುಂಬಗಳ 26 ಮಂದಿಯನ್ನು ರಕ್ಷಿಸಿ ಸಾಂತ್ವನ ಕೇಂದ್ರದಲ್ಲಿ ಆಶ್ರಯ ನೀಡಲಾಗಿತ್ತು. ಮಾರ್ಚ್ 1ರಂದು ಕಮಲಾ ಗೋಣಿಕೊಪ್ಪ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದು, ನಂತರ ಸಂತ್ರಸ್ತೆಯನ್ನು ಆರೈಕೆಗಾಗಿ ಬ್ಯಾಡಗೊಟ್ಟದ ಕಮಲಳ ತಾಯಿಯ ಮನೆಗೆ ಕಳಿಸಲಾಗಿತ್ತು. ಸಂತ್ರಸ್ತೆಯ ಯೋಗಕ್ಷೇಮ ವಿಚಾರಿಸಬೇಕಿದ್ದ ಅಂಗನವಾಡಿ ಸಹಾಯಕಿ ಆಶಾ, ಕಾರ್ಯಕರ್ತೆ ಮತ್ತು ವಿಲೇಜ್ ನರ್ಸ್ ಕಳೆದ 65 ದಿನಗಳಲ್ಲಿ ಒಮ್ಮೆ ಮಾತ್ರ ಭೇಟಿ ನೀಡಿದ್ದಾರೆ. ಸಕಾಲಕ್ಕೆ ಮಗುವಿಗೆ ನೀಡಬೇಕಾದ ಚುಚ್ಚುಮದ್ದನ್ನು ನೀಡಿಲ್ಲ ಎಂದು ಕುಟುಂಬದ ಸದಸ್ಯರು ತಿಳಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮಗು ಸಾವನ್ನಪ್ಪಿದೆ ಎಂದು ಅವರು ಆರೋಪಿಸಿದ್ದಾರೆ. ನಾವು ಜನವರಿ 19ಗೆ ಹಾಸ್ಟೆಲಿಗೆ ಬಂದು ಚೂರಿಕಾಡಿಂದ ಇಲ್ಲಿಗೆ ನಮ್ಮ ವೈಫಿಗೆ ಡೆಲಿವರಿ ಆಯಿತು. ಮಾರ್ಚ್ 1ಗೆ ಡೆಲಿವರಿ ಆಯಿತು. ಕರ್ಕೊಬಂದು ಇಲ್ಲಿ ಕುಶಲನಗರ ಬಿಟ್ಟರು ಅತ್ತೆ ಮಾವನ ಮನೆಗೆ. ನಾನಲ್ಲಿ ಹಾಸ್ಟೆಲಲ್ಲೇ ಇದ್ದೆ. ನೋಡೋಕೆ ಮಗುಗೆ ಹುಷಾರಿಲ್ಲದಾಯಿತು. ನೆನ್ನೆ ರಾತ್ರಿ ತುಂಬ ಮಗುಗೆ ಹುಷಾರಿಲ್ಲಾಯಿತು. ಉಸಿರಾಟ ತೊಂದರೆ ಇತ್ತು. ಹಾಸ್ಪಿಟ್ಲಿಗೆ ಹೋಗಿ ಬಂದು ಅದಕ್ಕೆ ಸಿರಾಪ್ನ ಕುಡಿಸಿದ ಮೇಲೆ ವಾಂತಿ ಮಾಡ್ಕೊಳ್ತು. ಆಮೇಲೆ ಉಸಿರಾಟ ತೊಂದರೆಯಾಗಿ ಡೆತ್ ಆಗಿದೆ ಮಗು. ಅಧಿಕಾರಿಗಳು ಯಾರು ಬಂದಿಲ್ಲ. ಸಮಾಜ ಕಲ್ಯಾಣ ಇಲಾಖೆಯಿಂದ ಆಶಾ ಮೇಡಮ್ ಮತ್ತೆ ಬಂದಿದ್ದಾರೆ. ಮತ್ತು ನಮ್ಮ DSS ಇಂದ ಗಾಯತ್ರಿ ಮೇಡಮ್ ಬಂದಿದ್ದಾರೆ. ಇನ್ನು ಯಾರು ಬಂದಿಲ್ಲ. ಆಶಾ ವರ್ಕರ್ಗಳು ಬರ್ತಾರೆ, ಬಂದು ಹೋಯ್ತಾ ಇರ್ತಾರೆ ಅಷ್ಟೇ. ಇವತ್ತು ಯಾರು ಪಂಚಾಯತಿ ಅವರು ಬಂದಿಲ್ಲ. ಆಶಾ ವರ್ಕರ್ ಇವತ್ತು ಬಂದಿಲ್ಲ. ಫೋನ್ ಮಾಡಿ ಕೇಳುವಾಗ ನಾನು ಹೊರಗೆ ಇದ್ದೀನಿ, ನಾಳೆ ಬರ್ತೀನಿ ಅಂತ ಹೇಳ್ತಿದ್ದಾರೆ. ದಪ್ಪನ ಇವತ್ತು ಮಾಡೋದು, ನಾಳೆ ಬರ್ತೀನಿ ಅಂತ ಹೇಳಿದ್ದಾರೆ. ಮೇಡಮ್ ಫೋನ್ ಮಾಡಿದ್ರು, ನಾಳೆ ಬರ್ತೀನಿ ಅಂತಲೇ ಹೇಳಿದ್ದಾರೆ. ಈಗಾಗಲೇ ಜನವರಿ 12ಕ್ಕೆ ನಾವು ಒಂದು ದೂರು ಕೊಟ್ಟಿರ್ತೀವಿ ನಾವು ಕಮಿಷನರ್ ಆಫೀಸ್ಗೆ. ಏನಂತಂದರೆ ಇವರು ಜೀತ ಕಾರ್ಮಿಕರಾಗಿ ಒಂದು ಚೂರಿಕಾಡು ಎಂಬಲ್ಲಿ ತೋಟದಲ್ಲಿ ಬಬ್ಬು ಅಯ್ಯಪ್ಪ ಮತ್ತು ಕುಸುಮ ಅವರ ತೋಟದಲ್ಲಿ ಕೆಲಸ ಮಾಡ್ಕೊಂಡಿರ್ತಾರೆ. ಅಲ್ಲಿ ಅವರಿಗೆ ಅನ್ಯಾಯಕ್ಕೊಳಗಾಗಿರ್ತಾರೆ. ಹಾಗಾಗಿ ಅವರು ನಮಗೆ ಒಂದು ಕಂಪ್ಲೇಂಟ್ ಕೊಡ್ತಾರೆ. ನಾವು ಅದನ್ನು ಪರಿಶೀಲಿಸಿ ಅದರ ಆಧಾರದ ಮೇಲೆ ನಾವು ಮೈಸೂರು ಆಯುಕ್ತರಿಗೆ ನಾವು ದೂರನ್ನು ಕೊಡ್ತೀವಿ. ಈ ವಿಚಾರವಾಗಿ ಈಗಾಗಲೇ ನಾವು ತುಂಬ ಸಲ ನಾವು AC ಗೆ DC ಗೆ ಈ ಒಂದು ಮಾಹಿತಿ ಕೊಡ್ತಾ ಇದ್ದೀವಿ. ಅವರು 12ಕ್ಕೆ ಕೊಟ್ಟಂತಹ ಕಂಪ್ಲೇಂಟನ್ನು ಅದೇ ಜನವರಿ 29ಕ್ಕೆ ರಕ್ಷಣೆ ಮಾಡಿ ಕರ್ಕೊಂಡು ಬರ್ತಾರೆ. ಜನವರಿ 29ಕ್ಕೆ ಕರ್ಕೊಂಡು ಬಂದು ಅಲ್ಲಿಂದ ಫೆಬ್ರವರಿ 9ಕ್ಕೆ ವಿಚಾರಣೆ ಮಾಡ್ತಾರೆ. ವಿಚಾರಣೆ ಮಾಡಿ ಅದಾದ ನಂತರ ಇಲ್ಲಿವರೆಗೂ ಕೂಡ ಅವರಿಗೆ ಯಾವುದೇ ಒಂದು ಸವಲತ್ತುಗಳನ್ನ ಸರಿಯಾಗಿ ಒದಗಿಸ್ತಾ ಇಲ್ಲ. ಈಗ ಅವರು ಮಳೆ ಗಾಳಿಯಲ್ಲಿ ಆ ಒಂದು ಸಮಾಜ ಕಲ್ಯಾಣ ಇಲಾಖೆಯ ವಸತಿ ಗೃಹದಲ್ಲಿ ಇವಾಗ ಇದ್ದಾರೆ. ಅವ್ರಿಗೆ ಸರಿಯಾದ ಊಟದ ವ್ಯವಸ್ಥೆ ಇಲ್ಲ, ಸರಿಯಾದ ರಕ್ಷಣೆ ಕೂಡ ಇಲ್ಲ, ಆರೋಗ್ಯದ ಕಡೆ ಕೂಡ ಯಾರು ಗಮನಿಸ್ತಾ ಇಲ್ಲ. ಜಿಲ್ಲಾಡಳಿತ ನಿದ್ದೆ ಮಾಡ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಯಾವುದೇ ಒಂದು ಕೆಲಸಗಳು ಅವ್ರು ಹೇಗಿದ್ದಾರೆ, ಏನಾಗಿದ್ದಾರೆ, ಯಾವ ಪರಿಸ್ಥಿತಿಲಿದ್ದಾರೆ ಅಂತ ಇದುವರೆಗಾಗಿ ಕೂಡ ಅವ್ರು ಯಾರು ಬಂದು ನೋಡ್ತಾ ಇಲ್ಲ. ಸಮಾಜ ಕಲ್ಯಾಣ ಇಲಾಖೆಯವರು 2 ತಿಂಗಳವರೆಗೆ ಒಂದು ಆಹಾರ ಧಾನ್ಯಗಳು ಮತ್ತು ತರಕಾರಿಗಳನ್ನ ಮಾತ್ರ ಕೊಡ್ತಾಯಿದ್ರು. ಅವರಿಗೆ ಸೌದೆ ಇಲ್ಲ, ಒಂದು ಗ್ಯಾಸ್ ಇಲ್ಲ. ಈ ಪರಿಸ್ಥಿತಿಲಿ ಅವರೇ ಹೋಗಿ ಸೌದೆ ಆಯ್ಕೊಂಡು ಬಂದು ಅವರೇ ಅಡುಗೆ ಮಾಡಿಕೊಂಡು ತಿನ್ನುವಂಥ ಪರಿಸ್ಥಿತಿ ಕೂಡ ಒದಗಿ ಬಂದಿದೆ. ಈಗಾಗಲೇ ನಾವು ಎಲ್ಲ ಇಲಾಖೆಯವ್ರಿಗೂ ಕೂಡ ಮಾಹಿತಿಗಳನ್ನ ತಿಳಿಸಿದ್ದೀವಿ ಮತ್ತು ಅವಾಗವಾಗ ಎಚ್ಚರಿಸ್ತಾನೆ ಇದ್ದೀವಿ. ಆದರೂ ಕೂಡ ಇವರು ಯಾವುದೇ ಕೂಡ ವ್ಯತ್ಯಾಸ ಆಗಲಿಲ್ಲ. ಅದೇ ಥರ ನಿದ್ದೆ ಮಾಡ್ಕೊಂಡಿದ್ದಾರೆ. ಇನ್ನು ಮುಂದೆ ಇದೇ ಥರ ಆದರೆ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಕೂಡ ಈಗಾಗಲೇ ಎಚ್ಚರಿಕೆ ಕೂಡ ಕೊಟ್ಟಿದ್ದೀವಿ. ಈಗ ಮೊನ್ನೆ ಕೂಡ ಒಂದು ವಾರ ಒಂದು ಅಡುಗೆಗೆ ಸಂಬಂಧಪಟ್ಟಂಥ ಯಾವುದೇ ಆಹಾರ ಧಾನ್ಯಗಳು, ತರಕಾರಿ ಸೌಲಭ್ಯಗಳು ಏನೇನು ಕೊಟ್ಟಿರಲಿಲ್ಲ ಅವರಿಗೆ. ಪೌಷ್ಟಿಕತೆಯಿಂದ ಅವರು ತುಂಬ ಅನಾರೋಗ್ಯದಿಂದ ನರಳ್ತಾ ಇದ್ದಾರೆ. ಈಗಾಗಲೇ ಇವತ್ತು ನಾವು ಈ ಒಂದು ಜಾಗಕ್ಕೆ ಬಂದಿದ್ದೀವಿ, ಬ್ಯಾಡಗೊಟ್ಟ ಕುಶಾಲನಗರ. ಇಲ್ಲಿ ಸುಬ್ರಹ್ಮಣಿ ಅಂತ ಹೇಳಿ ಇವ್ರ ಹೆಂಡತಿ ಕಮಲಾ, ಇವರು ಪ್ರೆಗ್ನೆಂಟ್ ಆಗಿದ್ದರು. ಅವ್ರನ್ನ ರಕ್ಷಣೆ ಮಾಡಿ ಕರ್ಕೊಂಡು ಬಂದ ಸಂದರ್ಭದಲ್ಲಿ ಆಮೇಲೆ ಮಾರ್ಚ್ 1ಕ್ಕೆ ಆ ಮಗು ಜನಿಸ್ತು. ಆ ಮಗು ಇವಾಗ 2 ತಿಂಗಳ ಮೇಲೆ 4 ದಿನ ಆಗಿದೆ. ಇವತ್ತು ನಿನ್ನೆ ರಾತ್ರಿ ಮರಣ ಹೊಂದಿದೆ.
ಇದು ಕೂಡ ಈ ಮೊದಲೇ 2 ಮಕ್ಕಳು ಕೂಡ ಲೈನ್ ಮನೇಲಿ ಇದ್ದಾಗಲೂ ಇದೇ ಥರನೇ ಅವರು ಅಪೌಷ್ಟಿಕತೆಯಿಂದನೋ ಯಾವುದೋ ಒಂದು ಕಾಯಿಲೆಯಿಂದನೋ ಏನಿಂದನೋ ಆ ಮಗು ಕೂಡ ಉಳಿತಾ ಇರಲಿಲ್ಲ. ಇವಾಗಲೂ ಕೂಡ ಅದೇ ಥರ ಆಗಿದೆ. ಇಲ್ಲಿ ಬ್ಯಾಡಗುಟ್ಟದಲ್ಲಿ ಇವರು ಬಂದು ಇದ್ದರೂ ಕೂಡ ಯಾವುದೇ ಅಧಿಕಾರಿಗಳು ಅವ್ರ ಬಗ್ಗೆ ವಿಚಾರಣೆ ಮಾಡೋದಾಗಲಿ, ಬಂದು ಯಾವುದೇ ಒಂದು ವಿಷಯ ಹೇಗಿದೆ ಮಗು ಬಗ್ಗೆ ಬಾಣಂತಿ ಬಗ್ಗೆ ತಿಳ್ಕೊಬೇಕು ಅನ್ನೋ ಆಸಕ್ತಿ ಕೂಡ ಯಾರೂ ಹೊಂದಿಲ್ಲ. ಹೀಗಾಗಿ ನಾವು ಕೂಡ ಇದ್ರ ಹಿಂದೆನೇ ನಾವು ಈ ಒಂದು ಕೇಸಿನ ಹಿಂದೆನೇ ನಾವು ಕೂಡ ಏನಾಗ್ತಿದೆ ಅಂತ ನಾವು ನೋಡ್ತಾನೇ ಇದ್ದೀವಿ. ಯಾವುದೇ ಒಂದು ವ್ಯತ್ಯಾಸಗಳು ಕೂಡ ಆಗ್ತಾಯಿಲ್ಲ. ಈ ಕಾರಣಕ್ಕೆ ಇವತ್ತು ಈ ಮಗು ಒಂದು ಮರಣ ಹೊಂದಿರೋದಕ್ಕೆ ಕಾರಣ ಕೂಡ ಜಿಲ್ಲಾಡಳಿತ ಅಂತಲೇ ಹೇಳ್ಬೋದು. ಯಾಕಂತಂದರೆ ಆ ಒಂದು ಬಾಣಂತಿ ಹೇಗಿದ್ದಾರೆ ಅಂತ ಕೇಳಿದೆ, ಅವ್ರಿಗೂ ಕೂಡ ಏನು ಕೊರತೆ ಇದೆ ಅಂತ ಕೇಳ್ತೇನೆ. ಮಗು ಯಾಕೆ ಈ ಥರ ಒಂದು ಮರಣ ಹೊಂದಿದೆ ಅಂತ ಕೂಡ ಹೇಳಿದ್ರು ಮಾಹಿತಿ ಸಿಕ್ಕಿದ್ರೂ ಕೂಡ ಯಾರೂ ಬರಲಿಲ್ಲ. ಹಾಗಾಗಿ ಇದು ಎಲ್ಲದಕ್ಕೂ ಮುಖ್ಯ ಕಾರಣ ಜಿಲ್ಲಾಡಳಿತ ಅಂತ ಹೇಳ್ಬಿಟ್ಟು ನಾನು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಇನ್ನು ಮುಂದೆ ಇದೇ ರೀತಿ ಮುಂದುವರೆದ್ರೆ ಮುಂದೆ ನಾವೇನು ಕ್ರಮ ತಗೋತೀವಿ, ಒಂದು ಸಂಘಟನೆ ವತಿಯಿಂದ ನಾವು ದೊಡ್ಡ ಮಟ್ಟದಲ್ಲಿ ಕ್ರಮವನ್ನು ನಾವು ತಗೊಳ್ತೀವಿ ಅನ್ನೋದು ಈ ಮೂಲಕ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಜೈ ಬಿ. ಅಮಾನವೀಯ ಜೀತ ಪದ್ಧತಿಯಿಂದ ಮುಕ್ತಿ ಪಡೆದ ಅಮಾಯಕ ಕುಟುಂಬ ಇದೀಗ ಮಗುವನ್ನು ಕಳೆದುಕೊಂಡು ಕಣ್ಣೀರಿನಲ್ಲಿ ಕೈ ತೊಳೆಯುವಂತಾಗಿದೆ. ಸಾಂತ್ವನ ಕೇಂದ್ರಕ್ಕೆ ಕರೆಸಿಕೊಂಡು ಆಶ್ರಯ ನೀಡಿದ ಸಮಾಜ ಕಲ್ಯಾಣ ಇಲಾಖೆ ಯಾವುದೇ ಸೌಲಭ್ಯ ನೀಡದೆ ಬಾಣಂತಿ ಮತ್ತು ಇತರ ಸಂತ್ರಸ್ತರನ್ನು ಅಮಾನವೀಯವಾಗಿ ನಡೆಸಿಕೊಂಡಿದೆ ಎಂಬ ಆರೋಪಗಳು ಕೇಳಿಬಂದಿವೆ. ಚಿತ್ತಾರ ನ್ಯೂಸ್, ಸಿದ್ದಾಪುರ.